ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಅದ್ವೈತ ಮತವನು ಅಧ್ವರ ಮಾಡುವವನ ದ್ವೇಷವನ್ನು ಬೆಳೆಸು ಸದ್ವಚನವ ಕೇಳು. ದ್ವೈತ ಮತದಲ್ಲಿ ಸದ್ವೈಷ್ಣವೋತ್ತಮನಾಗು. ಸದ್ವಿಚಾರದಲ್ಲಿ ತದ್ವಿಧಿಯಾಚರಿಸು. ಮಧ್ವರಾಯರ ಪಾದ ದ್ವಯವ ಭಜಿಸಿ ಊರ್ಧ್ವಲೋಕಕ್ಕೆ ಹೋಗುವ ದ್ವಾರ ಮಾಡು. ಅದ್ವೈತ ಮಹಿಮಾ ದಾನವಧ್ವಂಸಿ ವಿಜಯ ವಿಠಲ ವಿದ್ವತ್ತಮನಾನಿ ಹೃದ್ವಜನದೊಳು ಇಳಿಸೋ. ತೃಣ ಮೊದಲು ನೋಡು ವನಜ ಭವ ಸಹಿತ ಗಣಿತ ಗುಣಿತ ಮಾಡೇ ಜನನ ಮರಣ ಉಂಟು. ವನಜಾನಾಭನದ ಋಷನದಿಂದವರವರ ಮನುಜೋತ್ತಮವಿಡಿದು ನಿನಗಿಂದೊಂದೆರಡು ಗುಣವಧಿಕರಿಂದ ಗುಣದಿಂದಧಿಕರು ವನಜಾನಂದನನ ತನಕ ನಮಿಸುತ್ತೀರು. ಜನ್ಮ ಜನ್ಮದ ನಾಮ ವಿಜಯ ವಿಠಲನ್ನ ಅನುಸರಿಸಿ ಕಾಲನ ಪುರವ ಗೆಲ್ಲೋ. ಪಯೋರತಿಯ ಯತ್ರ ತತ್ರಾಪಿ ಭಗವಾನ್ ಅಯೋರಿತ ಅನಾಧ್ಯಾಯ ಆಗಮಗಣ ಸಂಖ್ಯಾತೆ ಯಯೋ ಶ್ರದ್ಧಾ ಪುರುಷ ಇತಿ ಮುಕ್ತಿವಾಚ. ವಾಯುಮತವೇ ಮತವೆಂದು ಪೇಳುತ್ತಲಿವೆ. ಬಾಯ ಬಡಕನಾಗಿ ಭಯಭಕ್ತಿ ಇಲ್ಲದೆ ದಾಯಾದ್ಯರಂತೆ ಕೊಂಡಾಡಿದರೆ ನಾಯಿ ಬಾಯಿಗೆ ಬಿದ್ದ ಎಂಜಲ ಅರಿವೆ. ಗಾಯವಡದಂತೆ ಯಮನ ಬಳಿಯ ಕಾಯ ಕಂಡ್ರಿಸಿಕೊಂಡು ನೋಯುವುದೇ ಸಿದ್ಧ. ಜಯಂತ ನಾಮ ಶ್ರೀ ವಿಜಯ ವಿಠಲನ್ನ ಪ್ರಿಯವಾದ ಮತಿ ಪೊಂದಿ ಜಯವಂತರಾಗಿರೋ. ಆಲೋಚಿಸಿ ನೋಡಿ ವೈಷ್ಣವರ ಮತ ದಾಳುಗಳು ಬರುವ ಕಿರಣಮಾಲೆ. ತುಳಸಿಗಳದಲ್ಲಿ ಪದುಮಹಾರ ಮೇಲೆ ದ್ವಾದಶ ಪುಂಡ್ರ ಚಕ್ರಾಂಕಿತ. ಬಾಲರವಿಯಂತೆ ಪೊಳೆಯುತ್ತ ಚರಿಸಲು ಸೋಲುವುದು ಸುಮನಸರ ಗಣ. ಆಳಾವದು ಇವರ ಮಹಿಮೆಗೆಂದು ಕಾಲನ್ನ ದೂತರು ನಡುಗುವರು. ಹೇಳದೆ ಇದಕ್ಕೆ ಸಾಕ್ಷಿ ಪ್ರಹ್ಲಾದನು ಶೂಲಿ ಭಕ್ತನ ಬಾದಿಯ ಗೆದ್ದನು. ಹಾಳು ಮತವ ಬಿಡು ಹಗಲಿರಳಿದ್ದರು ಗಾಳಿಗಿಕ್ಕಿದ ದೀಪದೋಪಾದಿಯೋ. ಬಾಳು ಸರ್ವದ ವಿಜಯ ವಿಠಲನ್ನ ಆಳಾಗಿ ಸೇವಿಸೋ ಅರಸಾಗಿ ಭುಂಜಿಸೋ. ಉದ್ದಕ್ಕೆ ಪೋದಕ್ಕೆ ಊರು ಸೇರುವೆ ಉದ್ದಿನಷ್ಟು ಭಯವಿಲ್ಲದೆ ಮುಗ್ಧ ನಡೆದ. ಬಿದ್ದು ಪೋದರೆ ಅಧ್ವಾನ ಅಡವಿ ಸೇರುವ. ಕದ್ದು ತಿಂಬುವರೊಳಗಾಡಿ ಶುದ್ಧಿ ಇಲ್ಲದೆ ಮುಣುಗುವ. ಸಿದ್ಧವಿದು ಸರ್ವದಲ್ಲಿ ಬುದ್ಧಿವಂತರು ಕೇಳುವುದು. ಕ್ಷುದ್ರ ಮಾರ್ಗ ದೂರ ಕಳೆದು ಶ್ರದ್ಧಾ ಭಕ್ತಿಯಿಂದ ಉದ್ದವಾದುದನ ಅನುಕರಿಸಿ ಉದ್ಧಾರವಾಗುವುದು. ಸಿದ್ಧ ಸಾಧನ ವಿಜಯ ವಿಠಲನ್ನ ತದ್ದಾಸರ ಒಡಗೂಡಿ ಪೊದ್ದು ತೊರೆದು ನಡೆದರೆ ಗತಿಗೆ ಪದ್ಯಗಳೇ ನಿತ್ಯವಾಗಿ. ಅಗ್ರಮತವ ಬಿಟ್ಟು ಅಗ್ಗವಾಗದಿರಿ. ಅಗ್ರಜನಾಮ ವಿಜಯ ವಿಠಲನು ಮೆಚ್ಚ. ಅಗ್ರಮತವ ಬಿಟ್ಟು ಅಗ್ಗವಾಗದಿರಿ. ಅಗ್ರಜನಾಮ ವಿಜಯ ವಿಠಲನು ಮೆಚ್ಚ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ
ಮಧ್ವಮತದ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವಿಜಯದಾಸರು ಮಧ್ವಮತದ ಸ್ತೋತ್ರ ಹಾಗೆ ಅದ್ವೈತ ಮತವನ್ನು ಖಂಡನೆ ಮಾಡಿದ್ದ ಸುಳಾದಿಗಳು ಬಹಳ ರಚನೆ ಮಾಡಿದ್ದಾರೆ. ಗಟ್ಟಿಯಾಗಿ ನಮ್ಮೆಲ್ಲರಿಗೆ ಎಚ್ಚರ ಕೊಟ್ಟಿದ್ದಾರೆ. ಆ ಅದ್ವೈತ ಮತವನ್ನು ದ್ವೇಷ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಅದ್ವೈತ ಮತವನ್ನು ಅಧ್ವರ ಮಾಡುವನ ದ್ವೇಷವನ್ನು ಬಳಸು ಅಂತ. ಅಂದರೆ ಜಗತ್ತು ಮಿಥ್ಯ, ದೇವರು ನಾನು ಒಂದೇ ಅಂತ ಹೇಳುವ ಈ ಅದ್ವೈತ ತತ್ವ ಏನಿದ್ದದಲ್ಲ, ಈ ಶಾಸ್ತ್ರ ಏನಿದ್ದದಲ್ಲ, ಅದನ್ನು ತಪ್ಪಾದ ದಾರಿಯಲ್ಲಿ ನಡೆಸುವ ಇಂಥ ಅದ್ವೈತ ಮತವನ್ನು ವಿರೋಧ ಮಾಡು, ತಪ್ಪು ಎಂದು ತಿಳಿದು ತ್ಯಜಿಸು ಅಂತ ಹೇಳ್ತಾ ಇದ್ದಾರೆ. ಈ ಅಹಂ ಬ್ರಹ್ಮೋಸ್ಮಿ ಅಂತ ಹೇಳುವುದು, ಹಾಗೆ ಜಗತ್ತು ಮಿಥ್ಯ ಅಂತ ಹೇಳುವುದು, ಎಲ್ಲರೂ ಒಂದೇ ಅಂತ ಹೇಳುವುದು, ಇದನ್ನು ತ್ಯಜನೆ ಮಾಡು, ಅಧ್ವರ ಮಾಡುವನ ದ್ವೇಷವನ್ನು ಬಳಸು, ಇದನ್ನು ನೀನು ವಿರೋಧ ಮಾಡು ಅಂತ ಹೇಳ್ತಾ ಇದ್ದಾರೆ. ಸದ್ವಚನವನ್ನು ಕೇಳು, ಸತ್ಯವಾದ ಶ್ರುತಿ ಸ್ಮೃತಿ ಎಲ್ಲ ಈ ನಮಗೆ ಏನು ಶಾಸ್ತ್ರಗಳು ಹಾಗೆ ವೇದಗಳು ಹೇಳ್ತಾ ಇದ್ದಾವೋ ಅದನ್ನು ಕೇಳಿ ಅನುಸರಿಸು. ದ್ವೈತ ಮತದಲ್ಲಿ ಸದ್ವೈಷ್ಣವೋತ್ತಮನಾಗು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಮಧ್ವಾಚಾರ್ಯರ ಪರಮ ಸತ್ಯವಾದ ದ್ವೈತ ತತ್ವದಲ್ಲಿ ಉತ್ತಮ ವೈಷ್ಣವನಾಗಿ ಇರು ನೀನು. ಗುರು ಹೇಳಿದ ಮಾರ್ಗದಲ್ಲಿ ನಿಂತ ವಿದ್ಯಾರ್ಥಿ ಹೇಗೆ ಉತ್ತಮ ಮಾರ್ಗದಲ್ಲಿರ್ತಾನೋ ಹಾಗೆ ದ್ವೈತ ಮತದಲ್ಲಿ ನೀನು ಅಚ್ಚಲನಾಗಿ ಇರಬೇಕು, ಬೇರೆ ಕಡೆ ಹೋಗಬಾರದು ಅಂಥೇಳಿ. ಹಾಗೆ ಸದ್ವಿಚಾರದಲ್ಲಿ ತದ್ವಿಧಿ ಆಚರಿಸು, ಸರಿಯಾದ ಯೋಚನೆ ಗ್ರಂಥಗಳನ್ನು ಇದೆಲ್ಲ ತಿಳ್ಕೊಂಡು ಅದರಂತೆ ನೀನು ನಡ್ಕೋ, ನಿನ್ನ ಜೀವನದಲ್ಲಿ ನೀನು ಇರು. ಮಧ್ವಾಚಾರ್ಯರ ಎರಡು ಪಾದಗಳನ್ನು ಭಜಿಸಿ ಸ್ಮರಿಸಿ ಸೇವಿಸಿ ನೀನು ವೈಕುಂಠಕ್ಕೆ ದಾರಿಯನ್ನು ಮಾಡ್ಕೋ. ಇಲ್ಲ ಅಂದರೆ ನಿನಗೆ ಅಂಧಂತಮಸ್ಸೆ ಗತಿ ಆಗತ್ತೆ. ಅದ್ವೈತ ಮಹಿಮಾ ದಾನವಧ್ವಂಸಿ, ಅದ್ವೈತವನ್ನು ತಪ್ಪು ಪ್ರತಿಪಾದನೆ ಮಾಡಿದಂತಹ ದಾನವರನ್ನು ಸಂಹರಿಸಿದಂಥ ನಮ್ಮ ಶ್ರೀಹರಿಯ ಜ್ಞಾನ ತತ್ವ ನಮ್ಮ ಹೃದಯದೊಳಗೆ ಇಟ್ಟುಕೋ, ಒಳಗೆ ಇರಿಸಿಕೊಂಡು ಬಾಳು ನೀನು. ನಿಮ್ಮ ಹೃದಯದೊಳಗೆ ಆ ಸ್ವಾಮಿಯನ್ನು, ಆ ದಾನವ ಧ್ವಂಸಿಯಾದ ಆ ಸ್ವಾಮಿಯನ್ನು ಒಳಗೆ ಇಟ್ಕೊಂಡು ನೀನು ಭಜಿಸು ಅಂತ ಹೇಳ್ತಾ ಇದ್ದಾರೆ. ಅಧ್ವಮತ ವಿಶ್ವವನ್ನು ಮಿಥ್ಯೆ ಅಂತ ಹೇಳ್ತದ, ಅಂಥದ್ದನ್ನು ನೀನು ತಪ್ಪು ಅಂತ ಹೇಳು, ತಿಳ್ಕೊ, 4 ಮಂದಿಗೆ ತಿಳಿಸು. ಈ ಪುರಾಣಗಳು ಬೋಧಿಸುವ ದ್ವೈತವೇ ಸತ್ಯ ಅಂತ ತಿಳ್ಕೊಂಡು ಮಧ್ವಾಚಾರ್ಯರ ಗ್ರಂಥಗಳನ್ನೆಲ್ಲ ಅವಲೋಕಿಸಿ ವೈಕುಂಠಕ್ಕೆ ನೀನು ಗತಿ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟತಾಳದ್ರೊಳಗೆ ನಿಮಗೆ ತೃಣ ಮೊದಲು ನೋಡು ವನಜ ಭವನ ಸಹಿತ, ಅಂದರೆ ಈ ಹುಲ್ಲಲಿಂದ ನೋಡು ಬ್ರಹ್ಮದೇವರವರೆಗೆ ಯಾರೂ ದೇವರಕ್ಕಿಂತ ದೊಡ್ಡವರ ಇಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತೃಣ ಮೊದಲು ನೋಡಿ ಬ್ರಹ್ಮದೇವರವರೆಗೆ ಕೂಡ ನೋಡಿದರೆ ಕೂಡ ಇಲ್ಲಿ ದೇವರಿಗೆ ಸಮ ಅಂಬೋರಿಲ್ಲ. ಗುಣದೊಳಗೆ ದೇವರಿಗೆ ಗುಣಿತ ಮಾಡೇ ಜನನ ಮರಣ, ಅವರೆಲ್ಲರಿಗೆ ನೀನು ಎಲ್ಲರನ್ನ ನೋಡಿದ್ರು ಕೂಡ ಜನನ ಮರಣ ಅಂಬೋದು ಇರತ್ತೆ. ವನಜನಾಭನ ದರ್ಶನದಿಂದ ಅವರವರ ಮನುಜೋತ್ತಮವಿಡಿದು, ವನಜನಾಭನ ದೇವರ ದರ್ಶನದಲ್ಲಿಂದ ಹಿಡ್ಕೊಂಡು ಅವರವರ ಯೋಗ್ಯತಾನುಸಾರ ಅವರಿಗೆ ಇಷ್ಟು ಕಲ್ಪವರೆಗೆ ದೊಡ್ಡವರಿಗೆಲ್ಲ ಇಷ್ಟು ಕಲ್ಪದವರೆಗೆ ಅವರು ಇದರೊಳಗೆ ಇರ್ತಾರೆ, ಆದಮೇಲೆ ದೇವರೊಳಗೆ ಸೇರ್ತಾರೆ, ಈ ಥರ ಮಾಡ್ಕೋತಾ ಹೋಗ್ತಾರಾಗಲಿ. ಎಲ್ಲರಿಗೂ ಜನನ ಮರಣ ಅಂಬೋದು ಇದೆ. ಮನುಜೋತ್ತಮವಿಡಿದು, ನಿನಗೆ ಮನುಜೋತ್ತಮರು ಯಾರಿದ್ದಾರೋ ಅವರು ನಿನಗಿಂತ 2 ಗುಣಕ್ಕೆ ಅಧಿಕರು ಅಂತ ಅನ್ಕೊಂಬೋರು ಯಾರಿದ್ದಾರೋ ಅವರಲ್ಲಿಂದ ನಿನಗಿಂತ ಅಧಿಕರಿಂದ ಎರಡು ಗುಣ ಅಧಿಕ ಇದ್ದರೆ ಕೂಡ ವನಜನಂದನ ತನಕ ಇಲ್ಲಿ ದೇವರವರೆಗೆ ಎಲ್ಲ ಕೆಳಗಿಲಿಂದ ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೆ ಎಲ್ಲ ನಿನಗಿಂತ ಉತ್ತಮರು ಅಂತ ಅಂದ್ಕೊಂಡಿದ್ದವರವರೆಗೆ ಅವರಿಗೆ ನಮಿಸಿ ಅವರ ಆಶೀರ್ವಾದ ತಗೋ. ಇವರು ಅಂದರೆ ಇದರೊಳಗೆ ತಾರತಮ್ಯ ಭೇದ ಜ್ಞಾನವನ್ನು ತಿಳ್ಕೊಂಡು ಎಲ್ಲರಿಗೂ ಸಹ ದೇವರಕ್ಕಿಂತ ಗುಣಗಳು ಕಡಿಮೆ ಇದ್ದಾವೆ ಎಂಬುದು ತಿಳ್ಕೊ, ಎಲ್ಲರೂ ಬೇರೆ ಬೇರೆ ಅಂತ ತಿಳ್ಕೊ, ನಿನಕ್ಕಿಂತ ಉತ್ತಮರಿಗೆ ಕೂಡ ನಮಿಸ್ತಾ ಹೋಗು. ನೀನು ನಮಿಸಿ ಎಲ್ಲರನ್ನ ನಮಸ್ಕಾರ ಮಾಡಿ ಎಲ್ಲರ ಆಶೀರ್ವಾದದಿಂದಲೇ ನೀನು ಮೆಟ್ಟು ಹತ್ಕೊತ್ತಾ ನೀನು ವೈಕುಂಠಕ್ಕೆ ಮಾರ್ಗ ತಗೋಬೇಕು. ಅಷ್ಟೇ ಆಗಲಿ, ಎಲ್ಲರೂ ಸಮಾನ ಅಂತ ಮಾತ್ರ ತಿಳ್ಕೊಬೇಡ. ಜನ್ಮದ ನಾಮ ವಿಜಯ ವಿಠಲನ್ನ ಅನುಸರಿಸಿ
ಕಾಲನ ಪುರವ ಗೆಲ್ಲು. ದೇವರನ್ನು ಜನ್ಮ ಜನ್ಮದಲ್ಲಿ ದೇವರ ನಾಮವನ್ನು ಅನುಸರಿಸಿ ನೀನು ಈ ಕಾಲವನ್ನು ಗೆಲು ಅಂತ ಹೇಳ್ತಾ ಇದ್ದಾರೆ. ಜನ್ಮ ಜನ್ಮದ ನಾಮ, ಜನ್ಮ ಜನ್ಮದಲ್ಲಿ ನಿನ್ನ ಜೊತೆಗೆ ಇರುವ ನಾಮ ಅಂದರೆ ದೇವರ ನಾಮ ಮಾತ್ರ. ಅವನನ್ನು ಅನುಸರಿಸಿ, ದೇವರನ್ನು ಅನುಸರಿಸಿ, ಅವನು ನಮ್ಮ ಜೊತೆಗೇ ಇರ್ತಾನೆ ಎಂಬುದನ್ನು ತಿಳ್ಕೊಂಡು ಅವನನ್ನು ಅನುಸರಿಸಿ ಈ ಯಮಪುರವನ್ನು ಗೆಲಿ ಅಂತ ಹೇಳ್ತಾ ಇದ್ದಾರೆ. ಈ ದೇವರ ನಾಮವನ್ನು ಅನುಸರಿಸಿ ಈ ಯಮಪುರವನ್ನು ಗೆಲಿ ಅಂತ ನಮಗೆ ವಿಜಯದಾಸರು ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ವ ಮತವ ಇದರೊಳಗೆ ನೀನು ನಡಿಬೇಕು, ದೇವರ ನಾಮಸ್ಮರಣೆ ಬಿಡಲಾರ್ದಾಗಿ ಮಾಡಬೇಕು, ದೇವರ ಸದಾ ಎಲ್ಲ ತಾರತಮ್ಯ ಭೇದ ಜ್ಞಾನವನ್ನು ತಿಳ್ಕೊಂಡು ನೀನು ಎಲ್ಲರಿಗೆ ನಮಿಸ್ತಾ ಎಲ್ಲರ ಆಶೀರ್ವಾದದಿಂದ ಆ ಸ್ವಾಮಿಯ ಗುಣಗಳನ್ನು, ಸ್ವಾಮಿಯನ್ನು ಸದಾ ನೆನೆಸ್ತಾ ಸ್ವಾಮಿಯೊಳಗೆ ಆತನ ಪಾದಾರವಿಂದಗಳನ್ನು ಸದಾ ನಿನ್ನ ಹೃದಯದಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ವಿಜಯದಾಸರು. ಇದು ನಾವೆಲ್ಲ ತಿಳ್ಕೊಬೇಕಾಗಿದ್ದಂಥ ಬಹಳ ದೊಡ್ಡ ಇದು. ಎಲ್ಲರೂ ಒಂದೇ ಅಂತ ಹೇಳುವವರು ಮಧ್ವಮತದಲ್ಲಿ ಇದ್ದರೆ ಕೂಡ ಭಾಳ ಜನ ಏನಂತಾರೆ, ಎಲ್ಲ ದೇವರುಗಳು ಒಂದೇ, ಅದಕ್ಕೇನು ತಪ್ಪದ ಅಂತ ಹೇಳೋರು. ಈಗಿನ ಕಾಲದ ಹುಡುಗರಿಗೆ ಇದೆಲ್ಲ ಮೊದಲು ಹೇಳಬೇಕು. ಎಲ್ಲ ದೇವರುಗಳಲ್ಲ, ಎಲ್ಲದಕ್ಕೂ ತಾರತಮ್ಯ ಭೇದ ಜ್ಞಾನಗಳು ಇದ್ದಾವೆ ಎಂಬುದು ತಿಳಿಸಿ ಮಕ್ಕಳಿಗೆ. ಲೋಕದ ಎಲ್ಲ ಜೀವಿಗಳು ಎಲ್ಲರೂ ಅನಿತ್ಯ ಎಂಬುದನ್ನು ತಿಳಿಸ್ಬೇಕು. ಹುಲ್ಲಿನಷ್ಟು ಅಲ್ಪವಾದವರು, ದೇವರ ಮುಂದೆ ಎಲ್ಲರೂ ಹುಲ್ಲಿನಷ್ಟು ಅಲ್ಪವಾದರು. ಜನನ ಮರಣ ಚಕ್ರ ಪ್ರತಿಯೊಬ್ಬರಿಗೆ ಅನಿವಾರ್ಯ ಇದೆ. ಶ್ರೀಹರಿಯರ ದರ್ಶನದಿಂದ ಮತ್ತು ನಾಮಸ್ಮರಣೆಯಿಂದ ಗುಣಗಳು ಹೆಚ್ಚುತ್ತಾ ಹೋಗ್ತವೆ, ದುರ್ಗುಣಗಳು ಕಳೀತಾ ಹೋಗ್ತವೆ. ಗುಣವಂತರಿಗೆ ಇನ್ನೂ ಗುಣ ಹೆಚ್ಚಾಗ್ತಾ ಹೋಗ್ತದ ದೇವರ ಕೃಪೆ ಇದ್ದರೆ. ಲಕ್ಷ್ಮೀನಾರಾಯಣರ ನಿರಂತರವಾಗಿ ನೀನು ನಮಸ್ಕಾರ ಮಾಡಿದರೆ ಯಮನ ಲೋಕಕ್ಕೆ ಹೋದಾಗಲೂ ಭಯ ಕೂಡ ಇರೋದಿಲ್ಲ. ಒಳ್ಳೆ ಗತಿಯಾಗೆ ನೀನು ಸೇರ್ತಿ. ಹರಿಯ ನಾಮದ ಮಹಿಮೆ ಬಗ್ಗೆ ಈ ಥರ ಗುಣವರ್ಧನ ಮತ್ತು ಹರಿಯ ನಾಮ ಮಹಿಮೆ ಬಗ್ಗೆ ಈ ಥರ ಹೇಳಿದ್ದಾರೆ ವಿಜಯದಾಸರು. ಇದನ್ನು ನಾವೆಲ್ಲರೂ ತಿಳ್ಕೊಂಡು ನಮ್ಮ ನಿತ್ಯ ಕರ್ಮಗಳಲ್ಲಿ ದೇವರ ನಾಮಸ್ಮರಣೆಯನ್ನು ಸದಾ ಮಾಡ್ತಾ ನಮ್ಮದರೊಳಗೆ ಅವನ ಗುಣಗಳನ್ನು ಹೆಚ್ಚು ಪ್ರಕಟೀಕೃತ ಮಾಡಬೇಕು ಅಂಥೇಳಿ ನಾವು ಬೇಡಿಕೊಳ್ಳೋಣ. ಎಲ್ಲ ಕಡೆ ಬೇರೆ ಕಡೆ ಧ್ಯಾಸ ಹೋಗಲಾರ್ದಾಗಿ ಆ ಮಧ್ವ ಮತದಲ್ಲಿ ನಾವು ಸದಾ ಇದ್ದು ಮಧ್ವಾಚಾರ್ಯರು ಹೇಳಿದಂಗೆ ನಾವೆಲ್ಲರೂ ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮುಂದಿಂದು ತ್ರಿವಿಧ ತಾಳದಿಂದ ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿನ್ನೆ ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಮಧ್ವಮತ ಸ್ತೋತ್ರ ಸುಳಾದಿ, ಅದ್ವೈತ ಮತವನ್ನು ಅಧ್ವರ ಮಾಡುವ ದ್ವೇಷವನ್ನು ಬಳಸಿ ಸದ್ವೈಷ್ಣವನಾಗಿ ಉತ್ತಮನಾಗಿ ಬಾಳು ಅಂತ ಹೇಳೋ ಸುಳಾದಿಯಲ್ಲಿ ಮಟ್ಟತಾಳದವರೆಗೆ ನೋಡಿದ್ವಿ. ಇವತ್ತು ತ್ರಿವಿಧ ತಾಳದಿಂದ ಅರ್ಥಾನುಸಂಧಾನ ಮಾಡೋಣ. ಇಲ್ಲಿ ಒಂದು ಶಾಸ್ತ್ರದ ವಾಕ್ಯ, ಶ್ರುತಿವಾಕ್ಯ ಒಂದು ಕೊಟ್ಟಿದ್ದಾರೆ. ಪಯೋರತಿಯೇ ಯತ್ರ ತತ್ರಾಪಿ ಭಗವಾನ್ ಅಯೋರಿತ ಅನಾಧ್ಯಾಯ ಆಗಮಗುಣ ಸಂಖ್ಯಾತೆ ಯಥೋ ಶ್ರದ್ಧಾ ಪುರುಷ ಇತಿ ಮುಕ್ತಿವಾಚ ಅಂಥೇಳಿ. ಶ್ರೀಹರಿ ಎಲ್ಲೆಲ್ಲಿಯೂ ಇರುವ ಪರಬ್ರಹ್ಮ. ಶಾಸ್ತ್ರಗಳು ಇದನ್ನೇ ಹೇಳ್ತಾ ಇದ್ದಾವೆ. ಇದನ್ನು ಹೃದಯದಿಂದ ನಂಬಿ ಭಕ್ತಿ ಮಾಡಿದವರಿಗೆ ಮೋಕ್ಷ ಸಿಗುತ್ತದೆ. ಆದರೆ ಜ್ಞಾನವಿಲ್ಲದ ದ್ವೈತ ಭಕ್ತಿ ಇಲ್ಲದವನು ಕಬ್ಬಿಣದಂತೆ ಗಟ್ಟಿಯಾದ ಮನಸ್ಸು ಇದ್ದವನು ಅಂಥೇಳಿ ಅವನು ಮುಕ್ತಿಗೆ ದೂರವಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಯು ಮತವೇ ಮತವೆಂದು ಪೇಳುತ್ತಲಿವೆ. ವಾಯು ಮತನೇ ಮತ, ಮಧ್ವಮತನೇ ಮತ ಅಂಥೇಳಿ ಶ್ರುತಿಗಳು ಹೇಳ್ತಾ ಇದ್ದಾವೆ. ಇದನ್ನು ನೀನು ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದನ್ನು ತಿಳ್ಕೊಂಡು ಮುಂದೆ ಹೋಗಬೇಕು ಅಷ್ಟೇ. ಆಗಲಿ ಬಾಯಿ ಬಡ್ಕಂತರ ಭಯ ಭಕ್ತಿ ಇಲ್ಲಾರ್ದಾಗ ಇರಬೇಡ ಅಂತ ಹೇಳ್ತಾರೆ. ಬಾಯಿ ಬಡ್ಕ ಅಂತಂದರೆ ಇಲ್ಲಿ ಸುಮ್ಮನೆ ಈ ಕೂತಲ್ಲೇ ಅನ್ನ ಅನ್ನ ಅಂತ ಕೇಳಿದರೆ ಅನ್ನ ಬರೋದಿಲ್ಲಲ್ಲ, ಅದೇ ಥರ ಮನಸ್ಸಲ್ಲಿ ಭಕ್ತಿ ಇಲ್ಲಾರ್ದಾಗಿ ಬರೇ ಶ್ರೀಹರಿ ಅಂಥೇಳಿ ಮೇಲ್ನೋಟಕ್ಕೆ ಮಾತಾಡಿದವರು ಅಥವಾ ವೈಷ್ಣವ ಮತದಲ್ಲಿ ಇರುವ ಮಹಿಮೆಯನ್ನು ಗುರುತಿಸಲಾರ್ದಾಗಿ ಸುಮ್ಮನೆ ನಾಟಕ ಮಾಡುವವರು, ಇಂಥವರ ಜೊತೆಗೆ ಇರಬೇಡ ಅಂಥೇಳಿ ಇಲ್ಲಿ ಅಂದರೆ ಇಂಥ ಥರ ಇರಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ವಾಯು ಮತವೇ ಮತವು ಅಂತ ನಂಬು ನೀನು. ವಾಯು ಮತವನ್ನು ಹರಿ ನೆನಪಿನಲ್ಲೇ ದೇವರ ವಾಸ ಮಾಡ್ತಾನೆ. ಹರಿ ಹರಿ ಅಂಥೇಳಿ ನೆನೆಸು. ಮನಸ್ಸಿನಲ್ಲಿ ಮಾಡಿರುವ ಭಕ್ತಿ, ಈ ಭಕ್ತಿ ಇಲ್ಲದ ಜೀವನ ದಂಡ ಅಂತ ಹೇಳಲಿಕ್ಕೆ
ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾಯಿ ಬಾಯಿಗೆ ಬಿದ್ದ ಎಂಜಲು ಅರಿವೇ ಗಾಯ ಪಡದಂತೆ ಯಮನ ಬಳಿಯ. ನಾಯಿ ಬಾಯಿಗೆ ಅದು ಸಿಗ್ತದ, ಅದನ್ನು ಸುಮ್ಮನೆ ಅದಕ್ಕೇನು ಗೊತ್ತಿರಲ್ಲ, ಅದು ಎಂಜಲ ಗೊತ್ತಿಲ್ಲ, ಅದು ಯಾರು ಒಗೆದಿದ್ದಾರೋ ಗೊತ್ತಿಲ್ಲ, ಅದು ಹಾಗೇ ತಿಂತದ. ಆ ಥರ ನಾವು ಕೂಡ ಆಗಬಾರ್ದು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಎಷ್ಟು ಇದ್ರಾಗ ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಶಾಸ್ತ್ರದಲ್ಲಿ ಮಧ್ವಮತ ತತ್ವಗಳನ್ನು ಒಪ್ಪುತ್ತಾ ಇದ್ದಾವೆ. ಹರಿಪರತತ್ವ, ಪಂಚಭೇದ, ವಾಯು ನಮ್ಗೆ ಪರಮಗುರು ಅಂಥೇಳಿ ಒಪ್ಪುತ್ತಾ ಇದ್ದಾವೆ. ಮಾತಿನ ಭಕ್ತಿ ಬರೇ ನಿಜವಾದ ಶ್ರದ್ಧೆ ಮತ್ತು ಮನಸ್ಸಿನಿಂದ ಶುದ್ಧತೆ ಬೇಕು. ಅಷ್ಟೇ ಆಗಲಿ, ಇದರಿಂದ ನಾವು ಜ್ಞಾನ ಇಲ್ಲಾರ್ದಾಗಿ, ಶ್ರದ್ಧೆ ಇಲ್ಲಾರ್ದಾಗಿ ದೇವರನ್ನು ಸ್ಮರಣೆ ಮಾಡುವುದಲ್ಲ. ಬಾಯಿ ಬಡಕನಾಗಿ ಇರಬಾರ್ದು, ಅದು ಜಪ ಆಗೋದಲ್ಲ, ಬಾಯಿ ಬಡಕತನ ಆಗ್ತದ. ಅಸೂಯ, ಕ್ರೋಧ, ಅಹಂಕಾರ ಇವೆಲ್ಲ ಇದ್ದು ಪಾಪಗಳಲ್ಲಿ ಮುಳುಗಿದ್ರೆ ಬರೇ ಶ್ರೀಹರಿ ಹರಿ ಅಂತೇಳಿ ಸುಮ್ಮನೆ ಹೇಳಿದರೆ ಅದು ಬಾಯಿ ಬಡಕತನ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ನಾಯಿ ಬಾಯಿಗೆ ಬಿದ್ದ ಮಂಟಪದ, ಈ ನಾಯಿ ಬಾಯಿಗೆ ಬಿದ್ದ ಈ ಎಂಜಲ ಅನ್ನ, ಅವನಿಗೆ ಏನೂ ಗೊತ್ತಿರಲ್ಲ, ನಾಯಿ ಏನು ತಿನ್ನುತ್ತಿದ್ದದೋ ಗೊತ್ತಿಲ್ಲ, ಅದರ ಪವಿತ್ರತಾ ಮಹತ್ವ ಏನೂ ಗೊತ್ತಿಲ್ಲ, ಆದರೆ ತಿಂತಾ ಹೋಗ್ತಾ ಇರ್ತದ. ಭಗವಂತನ ನಿಜ ಮಹಿಮೆ, ಮಧ್ವಮತದ ಮೂಲ ತತ್ವಗಳು ಅರಿಲಾರ್ದಾಗಿ ತಪ್ಪಾದ ಪಂಥದಲ್ಲಿ ನಾವು ಹೋದರೆ, ತಪ್ಪಾದ ಬೋಧನೆಗಳನ್ನು ಅರಿಸಿದರೆ ಈ ನಾಯಿಯ ಸ್ಥಿತಿ ಇದ್ದಂಗೆ ನಮ್ಮದು ಅಂತ ಹೇಳ್ತಾರೆ. ತಪ್ಪಾದ ಮತವನ್ನು ಹಿಡಿಬೇಡ, ಯಮನ ಬಳಿಗೆ ಹೋಗ್ತೀಯ ನೀನು, ಯಮ ಯಾತನೆ ಬೀಳ್ತೀಯ, ಗಾಯ ಪಡದಂತೆ ಇರು, ಯಮನ ಬಳಿಯ ಕಾಯ ಖಂಡ್ರಿಸಿಕೊಂಡು ನೋಯುವುದೇ ಸಿದ್ಧ. ಹೀಗೆ ಮಾಡಿದರೆ ನಿನ್ನ ಕಾಯ ಖಂಡ್ರಿಸಿಕೊಂಡು ಈ ಯಮನತ್ರ ಹೋಗಿ ನೀನು ನೋವು ಪಡೋದು ಸಿದ್ಧ ಅಂತ ಹೇಳ್ತಾರೆ. ಗಾಯ ಪಡದಂತೆ ಯಮನ ಬಳಿಯ ಕಾಯ ಖಂಡ್ರಿಸಿಕೊಳ್ಳುವುದೇ. ತಪ್ಪಾದ ದಾರಿಯಲ್ಲಿ ಹೋದವನು ತಪ್ಪು ಗುರು, ತಪ್ಪು ತತ್ವಗಳನ್ನು ಹಿಡಿದವನು, ಶಾಸ್ತ್ರವನ್ನು ಹಾಸ್ಯ ಮಾಡುವವನು, ವಾಯುದೇವರನ್ನು ನಂಬದವನು, ಅವನಿಗೆ ಯಮನಿಂದ ತಪ್ಪಿಸಿಕೊಳ್ಳಕ್ಕೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾರೆ. ಯಾವ ದಾರಿ ಇದು ನೋಡಿಕೊಂಡು ಹೋಗಬೇಕು. ಹಾಗೆ ಜಯಂತ ನಾಮನಾದ ಶ್ರೀ ವಿಜಯ ವಿಠಲನ್ನ ನೀನು ನಂಬಿದರೆ, ಮಧ್ವಮತದ ನಿಜತತ್ವವನ್ನು, ಪಂಚಭೇದ, ಹರಿ ಪರತತ್ವ ಅಂಬೋದು, ವಾಯು ನಮ್ಮ ಪರಮಗುರುವು ಅಂತ ಹೇಳಿ ಇದನ್ನು ನಾವು ನಂಬಿದರೆ, ವಿಜಯ ವಿಠಲನ್ನ ಪ್ರಿಯವಾದ ಮತ, ಇದು ಪ್ರಿಯವಾದ ಮತ, ದೇವರಿಗೆ ಪ್ರಿಯವಾದ ಮತ, ಇದನ್ನು ಹೊಂದಿದರೆ ನಾವು ಜಯವಂತರಾಗ್ತೀವಿ ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರಗಳದು ಇದು ತಿಳ್ಕೋಬೇಕು. ಸರಿ ತತ್ವ, ಸರಿ ಶ್ರದ್ಧೆ, ಸರಿ ಮಾರ್ಗ ಹಿಡಿದು ಜಯವಾಗಬೇಕು. ತಪ್ಪಾದ ಮತವನ್ನು ಅನುಸರಿಸಿ ಯಮನಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ದಿನವಿಡೀ ದೇವರ ನಾಮ ಸ್ಮರಣೆ ಮಾಡುವಾಗ ಭಕ್ತಿಲಿಂದ ಮಾಡ್ತಾ ಹೋಗ್ರಿ. ಹಾಗೆ ಅವನೇ ಪರದೈವ ಅಂಥೇಳಿ ತಿಳ್ಕೊಂಡು ಮಾಡ್ರಿ ಅಂಥೇಳಿ ವಿಜಯದಾಸರ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದ್ರೊಳಗೆ ಇನ್ನೂ ಹೇಳಬೇಕು ಅಂದರೆ, ಇದು ನಮಗೆ ಮಾಮೂಲಾಗಿ ಹೇಳಬೇಕು ಅಂದರೆ, ಲೈಟ್ ಬರಬೇಕು ಅಂದರೆ ಯಾವ ಥರ ನಾವು ಸ್ವಿಚ್ ಹಾಕ್ತೀವಿ, ಅದೇ ರೀತಿ ನಮಗೆ ಮನಸ್ಸು, ಶ್ರದ್ಧೆ, ಭಕ್ತಿ ಎಂಬೋ ಸ್ವಿಚ್ ಹಾಕಿದರೆ ಹರಿನಾಮವೇ ವಿದ್ಯುತ್ ಆಗಿ ಬರುತ್ತೆ ನಮಗೆ. ಆ ಥರ ನಾವು ಇರಬೇಕು ಅಂತ ಹೇಳ್ಬೋದು. ಅಟ್ಟತಾಳದ್ರೊಳಗೆ ಆಲೋಚಿಸಿ ನೋಡಿ ವೈಷ್ಣವರ ಮತ, ಆ ಆಳುಗಳು ಬರುವ ಕಿರಣ ಮಾಳೆ, ತುಳಸಿ ಗಳದಲ್ಲಿ ಪದುಮಹಾರ. ಆಲೋಚಿಸಿ ನೋಡ್ರಿ ನೀವು ವೈಷ್ಣವರ ಮಹಿಮೆಯನ್ನು. ನಿಜವಾದ ಭಕ್ತರು ಯಾವ ಥರ ವೈಷ್ಣವರ ಮಹಿಮೆ ಹೇಗಿದೆ ಅಂತ ಹೇಳಿದರೆ, ತುಳಸಿ ಗಳದಲ್ಲಿ ಪದುಮಹಾರ, ಕೊರಳಲ್ಲಿ ತುಳಸಿ ಹಾರ, ಆಮೇಲೆ 12 ಪುಂಡ್ರಗಳು ಧರಿಸಿದ್ದಾರೆ. ಬಾಲರವಿಯಂತೆ ಉದಯಿಸೋ ಸೂರ್ಯನ ಥರ ಹೊಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಜಯದಾಸರು ಅದ್ಭುತವಾಗಿ ರಚನೆ ಅವ್ರದ್ದು. ವೈಷ್ಣವರ ಮತದಲ್ಲಿ ಇರುವ ಮಹಿಮೆ ಯಾವ ಥರ ಇದೆ ಅಂತ ಹೇಳಿ, ವೈಷ್ಣವರ ದೇಹದಲ್ಲಿ ತುಳಸಿ ಮಾಲೆ, 12 ನಾಮ, ಚಕ್ರ, ಶಂಖದ ಇವೆಲ್ಲ ಏನು ಬಿಂದುಗಳು ಇದ್ದಾವೋ ಅವೆಲ್ಲ ಸೂರ್ಯದ ಕಿರಣಗಳಂತೆ ಹೊಳಿತಾ ಇದ್ದಾವೆ. ಅಂಥವರನ್ನು ನೋಡಿದರೆ ಸೋಲುವುದು ಸುಮನಸರ ಗಣ. ಈ ಅಂಥವರನ್ನು ನೋಡಿದರೆ ಸಾಕು, ನಿಜ ಭಕ್ತನ್ನ ಯಮದೂತರು ಏನೂ ಮಾಡೋದಿಲ್ಲ, ಇವರನ್ನು ಸೋತು ಹೋಗ್ಬಿಡ್ತಾರಂತೆ. ಕೆಟ್ಟವರು ಇವ್ರನ್ನ ನೋಡಿದರೆ ಸೋತು ಹೋಗ್ಬಿಡ್ತಾರೆ. ಆಳವಾದ ಇವರ ಮಹಿಮೆಗೆಂದು ಕಾಲನ್ನ ದೂತರು ಇವರ ಮಹಿಮೆ ನೋಡಿ, ಅಬ್ಬಾ ಇಷ್ಟು ಚಕ್ರದ ಇದು ಧರಿಸಿದ್ದಾರೆ, ಮಾಲೆ ಹಾಕಿದ್ದಾರೆ, ದೇವರ ನಾಮಸ್ಮರಣೆ ಸದಾ ಮಾಡ್ತಾ ಇದ್ದಾರೆ ಅಂಥೇಳಿ ಯಮನ ದೂತರು ನಡುಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಹೇಳಲೇ ಇದಕ್ಕೆ ಸಾಕ್ಷಿ, ಪ್ರಹ್ಲಾದನೇ ಸಾಕ್ಷಿ ಇದಕ್ಕೆ.
ಏನಂತ ಹೇಳಬೇಕು? ಅವನ್ನ ನೋಡಿ ಅಷ್ಟು ಸರಿ ಕೊಲ್ಲಬೇಕು ಅಂತ ಹೋದರೆ ಕೂಡ ಯಮದೂತರು ಯಾರಾದರೂ ಬಂದ್ರ ನಡುಗಿ ಬಿಡ್ತಾರೆ. ದೇವರ ನಾಮಸ್ಮರಣೆ ಮಾಡುವವರನ್ನ ನೋಡಿದರೆ. ಶೂಲಿ ಭಕ್ತನ ಬಾದಿಯ ಗೆದ್ದನು, ಎಲ್ಲ ಬಾಧೆಯನ್ನು ಗೆದ್ದನು ಪ್ರಹ್ಲಾದನು. ಹಾಳು ಮತವ ಬಿಡು, ಹಗಲಿರಳಿದ್ದರೂ ಗಾಳಿಗಿಕ್ಕದ ದೀಪದೋಪಾದಿಯೋ. ಹಾಳು ಮತವನ್ನು ಬಿಡು ನೀನು, ಹಗಲಿರಳು ಹೊತ್ತಿ ಬೆಳಕು ಕೊಡುವ ದೀಪವನ್ನು ಯೋಚಿಸು. ದೀಪವನ್ನು ಗಾಳಿಯಿಂದ ಕಾದುಕೊಳ್ಳಬೇಕು. ಅಷ್ಟೇ ಆದರೆ ದೀಪ ಹಚ್ಚಿ ಗಾಳಿಗೆ ಬಿಡೋ ಮತ ಇದು. ಅಂಥ ಮತದಲ್ಲಿ ನೀನಿರಬೇಡ, ಆ ದೀಪವನ್ನು ಕಾದುಕೊಳ್ಳುವ ಮತದಲ್ಲಿ ಇರು. ಹಾಗೆ ವೈಷ್ಣವರ ಮತ ಅಂದರೆ ಬೆಳಕನ್ನು ರಕ್ಷಿಸೋ ಮತ ಅದು. ಜೀವವಿಡೀ ಜ್ಞಾನ ಶಾಂತಿ ರಕ್ಷಣೆ ಕೊಡುವ ಮತ ಇದು. ಈ ಮತದಲ್ಲಿ ಬಾಳು ನೀನು. ಸರ್ವದಾ ವಿಜಯ ವಿಠಲನ್ನ ಆಳಾಗಿ ದೇವರ ದಾಸನಾಗಿ ನೀನು ಸೇವೆ ಮಾಡು. ಅರಸಾಗಿ ಭುಂಜಿಸು. ರಾಜನ ಥರ ನೀನು ಇರ್ತೀಯ. ಯಾವಾಗ ನೀನು ದೇವರ ದಾಸನಾಗಿ ಇರ್ತೀಯೋ ಅರಸನಾಗಿ ಭುಂಜಿಸ್ತೀಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದೊಳಗೆ ಉದ್ದಕ್ಕೆ ಹೋದರೆ ಊರು ಸೇರುವ. ಉದ್ದಕ್ಕೆ ಹೋದರೆ ಊರು ಸೇರ್ತೀವಿ. ಇಲ್ಲಿ ಇದರೊಳಗೆ ಹೇಳಬೇಕು ಅಂತಂದಾಗೆ ಎಷ್ಟು ವಿಜಯದಾಸರು ತುಳಸಿ ಮಾಲೆ ಅವೆಲ್ಲ ಭಕ್ತಿ, ಬರೀ ಚಿಹ್ನೆಗಳು ಧರಿಸಿದ್ರೆ ಅಂತಲ್ಲ ಇಲ್ಲಿ. ಮತ್ತೆ ಆ ಭಕ್ತಿ ಕೂಡ ಇರಬೇಕು. ಈ ಸೋಲುವುದು ಸುಮನ ಸರಗಣ ಅವರ ಪವಿತ್ರತೆಗೆ ಅದು ಮೊದಲಿಂದು ಅಟ್ಟತಾಳದೊಳಗೆ ಬಂತು. ಇವಾಗ ಆದಿತಾಳದೊಳಗೆ ಉದ್ದಕ್ಕೆ ಹೋದರೆ ಊರು ಸೇರುವ, ಸರಿಯಾದ ಪ್ರಾಮಾಣಿಕ ದಾರಿಗೆ ಹೋಗ್ತಾರೆ ಊರು ಸೇರ್ತೀವಿ ಅಂದರೆ ಇಲ್ಲಿ ಮುಕ್ತಿಗೆ ಸೇರ್ತೀವಿ. ಪ್ರಾಮಾಣಿಕ ಹಾದಿದಲ್ಲಿ ಹೋದರೆ ಮುಕ್ತಿಗೆ ಸೇರ್ತೀವಿ. ಯಾವ ರೀತಿಯಾಗಿ ನಾವು ಒಂದು ಒಳ್ಳೆ ದಾರಿಯಲ್ಲಿ ಹೋದರೆ ಮುಕ್ತಿಗೆ ಒಂದು ದಾರಿ ನಮ್ಮ ಕೊನೆಗೆ ಡೆಸ್ಟಿನೇಷನ್ಗೆ ಸೇರ್ತೀವೋ ಅದೇ ಥರ ಒಳ್ಳೆ ದಾರಿಯಲ್ಲಿ ಈ ವೈಷ್ಣವ ಮತ, ಈ ಮಧ್ವ ಮತದ ದಾರಿಯಲ್ಲಿ ಹೋದರೆ ನಾವು ಮುಕ್ತಿಗೆ ಸೇರ್ತೀವಿ. ಉದ್ದಿನಷ್ಟು ಭಯವಿಲ್ಲದೆ ಮುಗ್ಧ ನಡ್ಡ ಬಿದ್ದು ಹೋದರೆ ಅಧ್ವಾನ ಅಡವಿ ಸೇರವ. ಏನು ಒಂದು ಚೂರು ಭಯ ಭಕ್ತಿ ಇಲ್ಲಾರ್ದಾಗಿ ನಾವು ಬಿದ್ದು ತಪ್ಪಾದ ಮಾರ್ಗದಲ್ಲಿ ಅದ್ವೈತ ಮಾರ್ಗದಲ್ಲಿ ಹೋದರೆ ಕಷ್ಟದ ಕಾಡಿಗೆ ಸೇರ್ತೀವಿ. ಅಂದರೆ ಅಂಧಂತಮಸ್ಸಿಗೆ ಸೇರ್ತೀವಿ. ಕದ್ದು ತಿಂಬುವರ ಒಳಗಾಡಿ ಶುದ್ಧಿ ಇಲ್ಲದೆ ಮುಳುಗುವ. ತಪ್ಪು ಮತದಲ್ಲಿ ಹೋದರೆ ಕದ್ದು ತಿಂಬುವರ ಅಂಟಿಕೊಂಡ ಪಾಪಕ್ಕೆ ಹೋಗ್ಬಿಡ್ತೀವಿ. ಕದ್ದು ತಿಂಬುವರು ಮತಕ್ಕೆ ಹೋಗ್ತೀವಿ. ಸಿದ್ಧವಿದು ಸರ್ವದಲ್ಲಿ ಬುದ್ಧಿವಂತರು ಕೇಳುವುದು. ಇದೆಲ್ಲರಿಗೂ ಗೊತ್ತು. ಈಗ ನಾವು ನಾರ್ಮಲಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಹೋದರೆ ಡೆಸ್ಟಿನೇಷನ್ಗೆ ಕರೆಕ್ಟ್ ಟೈಮಿಗೆ ಸೇರ್ಕೋತೀವಿ. ಅದೇ ಎಲ್ಲೋ ಅಡ್ಡ ಬಿದ್ದ ದಾರಿಗಳಲ್ಲಿ ಹೋದರೆ ಕಲ್ಲುಗಳು, ಮುಳ್ಳುಗಳು, ಏನು ಮಧ್ಯದಾಗೆ ಹಳ್ಳಗಳು ಇಂಥವೆಲ್ಲ ಬಂದು ನಾವು ದಾರಿಗೆ ಸೇರ್ಲಾರ್ದಾಗಿ ಎಲ್ಲೋ ದಾರಿ ತಪ್ಪಿ ಬಿಡ್ತೀವಿ. ಅದೇ ಥರ ನೀನು ಮಧ್ವ ಮತ ಎಂಬೋ ದಾರಿಯಲ್ಲಿ ಹೋದರೆ ನೀನು ಮೋಕ್ಷಕ್ಕೆ ಹೋಗ್ತೀಯಿ. ಉದ್ದಿನಷ್ಟು ಭಯ ಇಲ್ಲಾರ್ದಾಗಿ ನೀನು ಅಡ್ಡ ಬಿದ್ದು ಈ ಅದ್ವೈತ ಮತದೊಳಗೆ ಹೋದರೆ ಅಡವಿಗೆ ಸೇರ್ತಿ, ಅಂಧಂತಮಸ್ಸಿಗೆ ಸೇರ್ತಿ. ಅಲ್ಲಿ ಕಷ್ಟಗಳು ಪಾಪಗಳು ಎಲ್ಲ ನಿನಗೆ ಹೊತ್ತುಕೊಂಡು ಇರಬೇಕಾಗತ್ತೆ. ಕ್ಷುದ್ರ ಮಾರ್ಗ ದೂರ ಕಳೆದು ಶ್ರದ್ಧಾ ಭಕ್ತಿ, ಇಂಥ ಕೆಟ್ಟ ಮಾರ್ಗವನ್ನು ದೂರ ಕಳೆದು ಶ್ರದ್ಧಾ ಭಕ್ತಿಲಿಂದ ನೀನು ಸಣ್ಣ ಸಣ್ಣ ಆಸೆ ಅಹಂಕಾರ ಇಂಥವನ್ನ ಕೂಡ ಕ್ಷುದ್ರ ಮಾರ್ಗ ಅಂದಾಗೆ ಬರೀ ಅದೊಂದೇ ಅಲ್ಲ ಅದ್ವೈತ ಮತ. ಈಗ ನಾವೆಲ್ಲ ದ್ವೈತ ಮತದಲ್ಲಿ ಇದ್ದೀವಿ ಅಂದಿವಾಗಲಿ ನಿತ್ಯ ಒಬ್ಬರು ನಮ್ಮ ಎದೆ ಮೇಲೆ ಕೈ ಹಾಕ್ಕೊಂಡು ನಾನು ಮಾಡಿದೆ ಅಂತ ಹೇಳಲಾರ್ದಾಗಿದ್ದವರು ಯಾರಿದ್ದಾರೆ ಹೇಳ್ರಿ? ನಾವೆಲ್ಲರೂ ಹೇಳಕ್ಕೆ ಮಧ್ವ ಮತದಲ್ಲಿ ಇದ್ದವರು. ಆದರೆ ಅವನು ಮಾಡಿಸಿದ ಅಂತ ಪ್ರತಿ ಕ್ಷಣ ನಾವು ಯಾವತ್ತು ಅನ್ಕೋತೀವೋ ಅದು ಹಿಡ್ಕೋಬೇಕು ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಈ ಅಹಂಕಾರಗಳು, ಈ ಭೋಗಗಳು ಇವನ್ನೆಲ್ಲ ಬಿಟ್ಟುಬಿಟ್ಟು ಉದ್ದವಾದ ಅನುಸರಿಸಬೇಕು. ಉದ್ದವಾದದನ್ನು ಅನುಸರಿಸಿ ಅಂದರೆ ಉದ್ಧಾರ ಮಾಡುವ ಈ ಮಧ್ವ ಮತವನ್ನು ಅನುಸರಿಸು. ದೊಡ್ಡ ಮಾರ್ಗ ಇದು. ಶ್ರದ್ಧಾ ಭಕ್ತಿ ಮಧ್ವ ತತ್ವ ಇದನ್ನು ಅನುಸರಿಸಿ ಉದ್ಧಾರ ಆಗು. ಸಿದ್ಧ ಸಾಧನ ವಿಜಯ ವಿಠಲನ್ನ ತದ್ವಾಸರ ಒಡಗೂಡಿ ದೇವರ ಸಿದ್ಧ ಸಾಧನ ಒಳ್ಳೆಯ ಸತ್ಸಂಗ ಕೊಡು ನನಗೆ ಅಂಥೇಳಿ ಅವನ ಪಾದಕ್ಕೆ ಬೀಳು. ಅವನ ಗತಿಗೆ ಅವನ ಕಾಲಿಗೆ ಬೀಳು. ನಿತ್ಯ ಹರಿಗೆ ಅಪ್ಪಿಕೊಂಡರೆ ಖಂಡಿತವಾಗಿ ಉದ್ಧಾರ ಮಾಡ್ತಾನೆ.
ತೊರೆದು ನಡಗದೆ ಗತಿಗೆ ಪದ್ಯಗಳವೇ ನಿತ್ಯವಾಗಿ. ದೇವರನ್ನ ಪಾದಕ್ಕೆ ಬಿದ್ದರೆ, ದೇವರನ್ನ ಶರಣಾಗತನಾಗಿ ಅವನು ಮಾಡಿಸ್ತಾನೆ ಎಂಬುದು, ಅವನೇ ಎಲ್ಲದರೊಳಗೆ ನಿಂತು, ಎಲ್ಲರೊಳಗೆ ನಿಂತು, ಎಲ್ಲ ಪದಾರ್ಥದಲ್ಲಿ ನಿಂತು, ಪ್ರತಿಯೊಂದರಲ್ಲಿ ನಿಂತು ನಮಗೆ ಬರುವ ಕಷ್ಟವನ್ನು, ಸುಖವನ್ನು ಪ್ರತಿಯೊಂದು ಅವನು ನಮಗೆ ಅನುಭೂತಿ ತಂದುಕೊಡುವವನು ಅವನೇ ಎಂಬುದು ತಿಳ್ಕೊಂಡರೆ ಇದು ನಾವು ನಿಜವಾದ ವೈಷ್ಣವರಾಗಿ ಬಾಳುವುದು. ಅವಾಗೇ ನೀನು ಉದ್ದವಾದ ಅಂದರೆ ಉದ್ಧಾರ ಮಾಡುವಂಥ ಈ ಮಧ್ವ ಮತದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ಬರುತ್ತೆ. ಆವಾಗೆ ನೀನು ನಿಜವಾದ ಈ ನಿಜವಾದ ವೈಷ್ಣವನು, ನಿಜವಾದ ಮಧ್ವ ಮತದಲ್ಲಿ ಇದ್ದವನು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ನಿತ್ಯವಾಗಿ ದೇವರನ್ನು ಹೊದ್ದುಕೊಂಡು ಇರು, ದೇವರನ್ನ ಪಾದಾರವಿಂದಗಳಲ್ಲಿ ಬಿಳು. ಅವಾಗೇ ನೀನು ಗತಿಗೆ ಮಾರ್ಗ ಸಿಗತ್ತೆ ನಿನಗೆ. ಅಗ್ರಮತವ ಬಿಟ್ಟು ಅಗ್ಗವಾಗದಿರಿ. ಅಗ್ರಮತವನ್ನು ಬಿಟ್ಟು ನೀನು ಅಗ್ಗವಾಗಬೇಡ, ಕೆಟ್ಟ ದಾರಿಯಲ್ಲಿ ಹೋಗಬೇಡ ನೀನು. ಅಗ್ರಮತ ಇದು. ಅಗ್ರಜನಾಮ ವಿಜಯ ವಿಠಲನು ಮೆಚ್ಚ. ಅಂತ ಕೆಟ್ಟ ದಾರಿಗೆ ಹೋದರೆ ಅಗ್ರಜನಾಮನಾದ, ಎಲ್ಲರಿಗಿಂತ ದೊಡ್ಡವನು ಅವನು. ಆ ನಾಮನಾದ ವಿಜಯ ವಿಠಲನ್ನು ನಿನ್ನ ಮೆಚ್ಚದಿಲ್ಲ. ಅದಕ್ಕೆ ನೀನು ಅಗ್ರಮತವನ್ನು ಬಿಟ್ಟು ಅಗ್ಗವಾಗಬೇಡ, ಅಂದರೆ ಹೀನಕ್ಕೆ ಹೋಗಬೇಡ. ದೇವರನ್ನ, ಇದೇ ಅಗ್ರಮತ, ದೇವರನ್ನ ಪಾದಾರವಿಂದಗಳಿಗೆ ಶರಣಾಗತನಾಗಿ ನೀನು ಮುಕ್ತಿ ಮಾರ್ಗವನ್ನು ತಿಳ್ಕೋ. ನಾನು ಎಂಬೋ ಅಹಂಕಾರವನ್ನು ಬಿಡು. ಬಾಯಿಗೆ ಇದು ಬಾಯಿ ಬಡಕನ ಥರ ನಾನು ಮಧ್ವಮತದವನು ಅಂತ ಹೇಳ್ಕೊತಾ ತಿರುಗೋದಲ್ಲ. ಅವನು ಮಾಡಿಸ್ತಾ ಇದ್ದಾನೆ ಎಂಬುದು ಒಳಗಲಿಂದ ಬರಬೇಕು ನಿನಗೆ. ನಾನು ಮಾಡಿದೆ ಎಂಬೋ ಅಹಂಕಾರ ಬಂತು ಅಂದರೆ ನೀನು ದ್ವೈತ ಮತದಲ್ಲಿ ಇದ್ದವನಿದ್ದಂಗೆ. ಅದಕ್ಕೆ ಅದ್ವೈತ ಮತದಲ್ಲಿ ಇದ್ದವನಿದ್ದಂಗೆ ದ್ವೈತ ಮತದವನಾಗೋದಿಲ್ಲ. ಅವನ ಪಾದಾರವಿಂದಗಳಲ್ಲಿ ಬಿದ್ದು ಅವನು ಮಾಡಿಸ್ತಾನೆ, ಅವನು ಇದ್ದಾನೆ, ಅವನು ನೋಡ್ಕೊತಾನೆ ಎಂಬುದನ್ನು ಸರ್ವದಾ ನೀನು ನಂಬಬೇಕು ಅಂಥೇಳಿ ವಿಜಯದಾಸರಲ್ಲಿ ಗಟ್ಟಿಯಾಗಿ ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ಇದು ಒಳಗೆ ನಿಂತು ಸ್ವಾಮಿ ಏನು ನುಡಿಸಿದ್ದಾನೋ ಅದು ನುಡಿಸಲಿಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.